ಸ್ನೇಹಿತರೆ, ಇವತ್ತಿನ ನಮ್ಮ ಕತೆ ನಮ್ಮ ಸಬ್ಸ್ಕ್ರೈಬರ್ ಆದ ದಿನು ಅವರು ಮೈಸೂರಿನಿಂದ ಈ ಕಥೆಯನ್ನು ಕಳಿಸಿದ್ದಾರೆ. ಅವರ ಮನೆಯಲ್ಲಿ ಪ್ರತಿ ನವರಾತ್ರಿ ದಿನದಲ್ಲಿ ಅವರ ಅಮ್ಮನ ಮೈ ಮೇಲೆ ಚಾಮುಂಡೇಶ್ವರಿ ತಾಯಿ ಬರ್ತಿದ್ರಂತೆ. ಆ ಊರಿನ ಜನರೆಲ್ಲ ಪ್ರಾಬ್ಲಮ್ಸ್ ತಗೊಂಡು ಅವರ ಮನೆ ಮುಂದೆ ಕ್ಯೂ ನಿಂತ್ಕೊತಾ ಇದ್ರಂತೆ. ಆಗ ಅವರಮ್ಮ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಸಡನ್ ಆಗಿ ತನ್ನ ದೊಡ್ಡ ಮಗನಾದ ರಂಗಣ್ಣನನ್ನು ಕರೆದ್ರು. ನಿನ್ನ ಹೆಂಡತಿ ಹೇಳಿದ್ದಾಳೆ, ಇವಾಗಲೇ ಅವಳನ್ನು ಕರ್ಕೊಂಡು ಬಾ ಇಲ್ಲಿಗೆ ಅಂತ. ಆದರೆ ರಂಗಣ್ಣನಿಗೆ ಮದುವೆನೇ ಆಗಿರಲಿಲ್ಲ. ಹಾಗಂತ ಅವರಮ್ಮ ಸಿಕ್ಕಾಪಟ್ಟೆ ರೇಗಾಡ್ತಾರೆ. ಆಗ ರಂಗಣ್ಣ ಕಂಗಾಲಾಗ್ಬಿಟ್ಟು ರೂಮ್ಗೆ ಓಡಿ ಹೋದರು. ಆದರೆ ಅವರ ಫ್ಯಾಮಿಲಿಗೆ ಎಂತಹ ಭಯಾನಕವಾದ ಪರಿಸ್ಥಿತಿ ಕಾದಿದೆ ಅಂತ ಆವಾಗಲೇ ಅವರಿಗೆ ಗೊತ್ತಾಗಿತ್ತು. ಇದು ಮಾಮೂಲಿ ಕತೆ ಅಲ್ಲ ಸ್ನೇಹಿತರೆ. ಈ ಕಥೆಯನ್ನು ಕೊನೆವರೆಗೂ ಕೇಳಿ, ನೀವು ಕೂಡ ಶಾಕ್ ಆಗಿ ಹೋಗ್ತೀರಾ. ದಿನು ಮೈಸೂರಲ್ಲೇ ಇರೋದು. ರಂಗಣ್ಣನಿಗೆ ಒಂದು ಗೌರ್ಮೆಂಟ್ ಆಫೀಸ್ನಲ್ಲಿ ಕೆಲಸ ಸಿಕ್ಕಿತ್ತು. ಆಗ ದಿನೂರಮ್ಮ ಏನು ಮಾಡ್ತಾರೆ, ರಂಗಣ್ಣನಿಗೆ ಮದುವೆ ಮಾಡಿಬಿಡೋಣ ಅಂತೇಳಿ ಮದುವೆಗೆ ಹೆಣ್ಣನ್ನು ಹುಡುಕ್ತಾ ಇರ್ತಾರೆ. ಆಗ ತನ್ನ ದೂರ ಸಂಬಂಧಿ ಪಲ್ಲವಿಯನ್ನು ರಂಗಣ್ಣನಿಗೆ ಮದುವೆ ಮಾಡಿಸಿದ್ರು. ಈ ಪಲ್ಲವಿ ನಂಜನಗೂಡು ಹತ್ರ ಇರೋ ಒಂದು ಹಳ್ಳಿಯವಳು. ಮದುವೆ ಆದಮೇಲೆ ದಿನ ಮೈಸೂರಿನಿಂದ KR ನಗರಕ್ಕೆ ಹೈವೇಯಲ್ಲಿ ಓಡಾಡೋದು ಡೇಂಜರ್ ಅಂತ ಮೈಸೂರಿನ ಚಾಮುಂಡಿ ಬೆಟ್ಟದ ಹತ್ತಿರ ಒಂದು ಬಾಡಿಗೆ ಮನೆ ಮಾಡಿದ್ರು. ಆಗ ರಂಗಣ್ಣ ಮತ್ತು ಪಲ್ಲವಿ ಅಲ್ಲಿಗೆ ಶಿಫ್ಟ್ ಆದರು. ಒಂದು 3-4 ತಿಂಗಳು ಬಿಟ್ಕೊಂಡು ದಿನು ಅವರ ಮನೆಗೆ ಹೋದಾಗ ಪಲ್ಲವಿ ಅತ್ತಿಗೆ ಅವರು ಪೂರ್ತಿಯಾಗಿ ಚೇಂಜ್ ಆಗಿದ್ರು. ರೂಢಾಗಿ ಬಿಹೇವ್ ಮಾಡ್ತಾಯಿದ್ರು. ಸರಿಯಾಗಿ ಮಾತಾಡಿಸ್ತಾ ಇರಲಿಲ್ಲ. ತಡಿ, ಯಾರೋ ಗೆಸ್ಟ್ ಬಂದಿದ್ದಾರೆ, ಅವ್ರಿಗೆ ಕಾಫಿ ಟೀ ಕೊಡೋಣ ಅಂತಲೂ ಕೂಡ ಕೊಡ್ತಾ ಇರಲಿಲ್ಲ. ಆಮೇಲೆ ಪಲ್ಲವಿಗೆ ಮೊದಲನೇ ಮಗು ಆಯಿತು. ಅವ್ರ ಫ್ಯಾಮಿಲಿ ಕೂಡ ತುಂಬಾ ಹ್ಯಾಪಿಯಾಗಿದ್ದರು. ಆದರೆ ಮೊದಲನೇ ಮಗು ಆಗಿ 2ನೇ ದಿನಕ್ಕೆ ಆ ಮಗು ತೀರಿ ಹೋಯಿತು. ಆಗ ಎಲ್ಲರಿಗೂ ಸಖತ್ ಬೇಜಾರಾಯಿತು. ಆದರೆ ಪಲ್ಲವಿಯ ಮುಖದಲ್ಲಿ ಮಾತ್ರ ಒಂಚೂರು ಕೂಡ ನೋವಿರಲಿಲ್ಲ. ಅವಳು ನನಗೆ ಏನೂ ಆಗೇ ಇಲ್ಲ ಅನ್ನೋ ರೀತಿ ಕೂತಿದ್ಲು. ಕೆಲವು ವರ್ಷಗಳ ನಂತರ 2ನೇ ಮಗು ಆದ ಮೇಲೆ ಮೈಸೂರಿನ ಆ ಮನೆಯಿಂದ ದೂರ ಹೋದರು. ಬಟ್ ಯಾರ ಜೊತೆನೂ ಕೂಡ ಕನೆಕ್ಷನ್ ಇಟ್ಕೊಳ್ಳಿಲ್ಲ. ದಿನು ಅಮ್ಮನಿಗೆ ತುಂಬಾ ಅನುಮಾನ ಬಂತು. ದಿನು ಮತ್ತು ನೀನು ಅಣ್ಣನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಏನು ನಡೀತಾ ಇದೆ ಅಂತೇಳಿ ಒಂದು ವಾರ ಇದ್ದು ನೋಡ್ಕೊಂಬರ್ತೀಯಾ ಅಂತೇಳಿ ದಿನು ಅಮ್ಮ ಪ್ಲ್ಯಾನ್ ಮಾಡಿ ಕಳಿಸಿದ್ರು. ದಿನು ಅಲ್ಲಿಗೆ ಹೋದಾಗ ರಂಗಣ್ಣ ಆಫೀಸ್ಗೆ ಹೋಗಿದ್ದ. ಸರಿ, ದಿನು ಏನು ಮಾಡ್ದ, ಅವರ ಅತ್ತಿಗೆ ಬಾಗಿಲು ತೆಗೆದ್ರು. ಹೋಗಿ ಒಳಗಡೆ ಕೂತ್ಕೊಂಡ. ದಿನುಗೆ ತುಂಬಾ ಹೊಟ್ಟೆ ಹಸಿತಿತ್ತು. ಬಟ್ ಅವರ ಅತ್ತಿಗೆ ಏನೂ ಇವನ್ನ ಕೇರೆ ಮಾಡಲಿಲ್ಲ. ದಿನುಗೆ ತುಂಬಾ ಹೊಟ್ಟೆ ಹಸಿತಿತ್ತು. ಆಗೇನು ಮಾಡ್ದ, ಪಲ್ಲವಿ ಅತ್ತಿಗೆ ರೂಮ್ ಹತ್ರ ಹೋಗಿ ನಿಂತ್ಕೊಂಡ. ರೂಮ್ ಬಾಗಿಲು ಅರ್ಧ ಮಾತ್ರ ತೆಗೆದಿತ್ತು. ದಿನು ನಿಧಾನವಾಗಿ ಆ ಬಾಗಿಲನ್ನು ತೆಳ್ಳಿದ ತಕ್ಷಣ ಆ ದೃಶ್ಯವನ್ನು ನೋಡಿ ಇವನು ಬೆಚ್ಚಿ ಬಿದ್ದ. ಪಲ್ಲವಿ ಅಲ್ಲೇ ರೂಮ್ನಲ್ಲಿ ಬೆಡ್ ಮೇಲೆ ಕೂತಿದ್ಲು. ಇವನನ್ನು ನೋಡುತ್ತಿದ್ದಂಗೆ ಅವಳು ವಿಚಿತ್ರವಾಗಿ ಉರುಗೂಡೋಕ್ಕೆ ಶುರು ಮಾಡಲು. ಆಮೇಲೆ ನಿಧಾನವಾಗಿ ತಲೆಯನ್ನು ಮೇಲೆ ಮಾಡಿ ನರಿ ಕೂಗಿದಂತೆ ಕೂಗೋಕ್ಕೆ ಶುರು ಮಾಡಲು. ಈ ಟೈಮಿಗೆ ಆ ಜಾಗಕ್ಕೆ ರಂಗಣ್ಣ ಕೂಡ ಬಂದಿದ್ದ. ಪಲ್ಲವಿ ಆಗ ದಿನು ಕುತ್ತಿಗೆಯನ್ನು ಹಿಡ್ಕೊಂಡು ಗೋಡೆಗೆ ಒತ್ತಿಬಿಟ್ಲು. ಆದರೆ ಅವಳ ಗಂಟಲಲ್ಲಿ ಇಬ್ಬರ ವಾಯ್ಸ್ ಮಾತ್ರ ಕೇಳಿಸ್ತಾ ಇತ್ತು, ಇಲ್ಲಿಂದ ತೊಲಗು, ಇಲ್ಲಾಂದರೆ ನಿಮ್ಮಿಬ್ಬರನ್ನು ಕೊಂದಾಗ್ತೀನಿ ಅಂತ. ಆಗ ದಿನು ಮತ್ತು ಅವರಣ್ಣ ಮೈಸೂರಿನಿಂದ ಬೆಂಗಳೂರು ಕಡೆಗೆ ಓಡಿ ಹೋದರು. ಆದರೆ ಆ ವಿಷಯನ ಮನೆಯವರ ಹತ್ರ ಕೂಡ ಹೇಳೋಕ್ಕೆ ತುಂಬಾ ಭಯಪಡ್ತಾಯಿದ್ರು. ಕೆಲವು ವರ್ಷಗಳ ನಂತರ ಪಲ್ಲವಿಗೆ 3ನೇ ಮಗು ಕೂಡ ಆಯಿತು. ಆದರೆ ಪಲ್ಲವಿಯ ನಡವಳಿಕೆ ದಿನ ದಿನ ಚೇಂಜ್ ಆಗ್ತಾ ಇತ್ತು. ಆಗ ರಘುವಣ್ಣ ಪಲ್ಲವಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ. ಆಗ ಡಾಕ್ಟರ್ ಹೇಳಿದ್ರು, ಇದು ಸ್ಕಿಜೋಫೋನಿಯಾ ಅಂತ. ಪಲ್ಲವಿಗೆ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಏನೂ ಕೂಡ ಕ್ಯೂರ್ ಆಗ್ತಾ ಇರಲಿಲ್ಲ. ಆಮೇಲೆ ನವರಾತ್ರಿ ಬಂತು. ಅಮ್ಮನ ಮೈ ಮೇಲೆ ದೇವರು ಬಂದ ದಿವಸ ಆಗ ರಂಗಣ್ಣ ಪಲ್ಲವಿಯನ್ನು ಕರೀತಾರೆ. ಆದರೆ ಪಲ್ಲವಿ ರೂಮಲ್ಲಿ ಇರಲಿಲ್ಲ. ಮನೆಯ ಟೆರೆಸ್ ಮೇಲೆ ಒಂದು ಹಳೆಯದಾದ ಸ್ಟೋರ್ ರೂಮ್ ಇತ್ತು. ಅಲ್ಲಿಂದ ಸಖತ್ ಬ್ಯಾಟ್ ಸ್ಮೆಲ್ ಕೂಡ ಬರ್ತಾ ಇತ್ತು. ರಂಗಣ್ಣ ಅಲ್ಲಿಗೆ ಓಡಿ ಹೋದ್ರು. ಆ ರೂಮ್ ಬಾಗಿಲನ್ನು ತೆಗೆದಾಗ ರಂಗಣ್ಣ ಫುಲ್ ಶಾಕ್ ಆಗೋದ. ಪಲ್ಲವಿ ಬರೀ ಬ್ಲೌಸ್ ಮತ್ತು ಪೆಟ್ಟಿಕೋಟನ್ನು ಹಾಕಿಕೊಂಡು ಗೋಡೆನ ಉಗಿರಿನಿಂದ ಕೆರಿತಾ ಇದ್ಲು. ಅವಳು ತನ್ನದೇ ಆದ ಮಲವನ್ನು ಕೈಯಿಂದ ತೆಗೆದು ತಿಂತಾ ಕೂತಿದ್ಲು. ಅವಳು ನೋಡೋಕ್ಕೆ ಹೇಗಿದ್ಲು ಅಂದರೆ ಕಣ್ಣು ಕೆಂಪಾಗಿತ್ತು, ಮುಖ ಪೂರ್ತಿ ಕಪ್ಪಗಾಗಿತ್ತು, ಓದೋ ಅಶಿರವಾಣಿ ಥರ ವಾಯ್ಸ್ ಬರ್ತಾ ಇತ್ತು. ಆಗ ಅವರಮ್ಮ ಅಲ್ಲಿಗೆ ಬಂದರು. ಕೂದಲನ್ನು ಹಿಡಿದು ಜಗ್ಗಿದಾಗ ಪಲ್ಲವಿ ಪೂರ್ತಿ ವಿಷಯವನ್ನು ಒಪ್ಕೊಂಡ್ಳು. KR ನಗರದ ಹತ್ತಿರದ ಒಬ್ಬ ಡ್ರೈವರ್ ಫ್ರೆಂಡ್ ಹೆಂಡತಿಯ ಜೊತೆ ಸೇರಿ ಪಲ್ಲವಿ ಬ್ಲ್ಯಾಕ್ ಮ್ಯಾಜಿಕನ್ನು ಕಲಿಯೋದಕ್ಕೆ ಹೋಗಿದ್ಲು. ಇಲ್ಲಿ ಮಂತ್ರಗಳು ತಪ್ಪಾಗಿ ಅವಳ ಮೆಂಟಲ್ ಬ್ಯಾಲೆನ್ಸ್ ಪೂರ್ತಿಯಾಗಿ ಹಾಳಾಗೋಯ್ತು. ಇವರು ಎಷ್ಟೇ ಡಾಕ್ಟ್ರಿಗೆ ತೋರಿಸಿದ್ರು ಕೂಡ ಅವಳನ್ನು ಉಳಿಸಿಕೊಳ್ಳೋಕ್ಕಾಗ್ದರೆ ಪಲ್ಲವಿ ತೀರಿ ಹೋದ್ಲು. ಪಲ್ಲವಿ ತೀರಿ ಹೋದ ಮೇಲೆ ದಿನುಗೆ ಮದುವೆ ಮಾಡಿದ್ರು. ದಿನುಗೆ ಒಬ್ಬ ಮಗ ಕೂಡ ಹುಟ್ಟಿದ್ದಾನೆ. ಮಗನ ಕಾಲಿನ ಮೇಲೆ ಪಲ್ಲವಿ ಸಾಯುವಾಗ ಇದ್ದಂತೆಯೇ ಮಾರ್ಕ್ ಇದೆ. ಆದರೆ ಅವಳ ಆತ್ಮ ಮಗನ ರೂಪದಲ್ಲಿ ವಾಪಸ್ ಬಂದಿದೆ ಅಂತ ಜ್ಯೋತಿಷರು ಕೂಡ ಹೇಳ್ತಾರೆ. ಆದರೆ ಆ ಮೊದಲನೇ ಮಗು ತೀರಿ ಹೋಗಿದ್ದು ಸುಮ್ಮನೆ ಅಲ್ಲ, ಅದು ಪಲ್ಲವಿ ಕೊಟ್ಟಿದ್ದ ಬಲಿ. ಮಂತ್ರಸಿದ್ಧಿಗೋಸ್ಕರ ಪಲ್ಲವಿ ತನ್ನ ಹಿರಿಯ ಮಗನನ್ನೇ ಬಲಿ ಕೊಟ್ಟಿಲ್ಲಂತೆ. ಇದಾಗಿತ್ತು ಇವತ್ತಿನ ಸ್ಟೋರಿ. ಈ ಸ್ಟೋರಿ ನಮ್ಮ ಸಬ್ಸ್ಕ್ರೈಬರ್ ಆದ ದಿನೇಶ್ ಅವರ ಸ್ಟೋರಿ.
ಮೈಸೂರಿನ ಆ ಫ್ಯಾಮಿಲಿಯಲ್ಲಿ ನಡೆದ ಈ ಕತೆ ಇವತ್ತಿಗೂ ಹೆಸರಾಗಿದೆ. ಆದರೆ ಕೆಲವೊಬ್ಬರಿಗೆ ಗೊತ್ತು, ಕೆಲವೊಬ್ಬರಿಗೆ ಗೊತ್ತಿಲ್ವಂತೆ. ಈ ಸ್ಟೋರಿಯನ್ನು ಹೇಳಿದ ನಮ್ಮ ಸಬ್ಸ್ಕ್ರೈಬರ್ ಆದ ದಿನು ಅವರಿಗೆ ತುಂಬಾನೇ ಧನ್ಯವಾದಗಳು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಅಂದ್ರೇನೆ ಒಂಥರ ಮೈ ಜುಮ್ ಎನಿಸುತ್ತೆ. ಅಲ್ಲಿನ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಒಂದು ಏರಿಯಾ ಇದೆ. ಇದು ನಮ್ಮ ಸಬ್ಸ್ಕ್ರೈಬರ್ ಆದ ದೇವರಾಜ್ ಅವರ ಸ್ಟೋರಿ ಆಗಿದೆ. ಅವರಿಬ್ಬರ ಅಣ್ಣಂದಿರಾದ ಮಂಜಾ ಮತ್ತೆ ಶಿವ ಅವರ ಮದುವೆ ಫಿಕ್ಸ್ ಆಗಿದ್ದ ಟೈಮ್ನಲ್ಲಿ ನಡೆದ ಘಟನೆ ಇದು. ದೇವರಾಜ್ ಅವರು ಹೇಳ್ತಾರೆ, ಈ ಪೂರ್ತಿ ಕತೆ ನೀವೇನಾದ್ರೂ ಕೇಳಿದ್ರೆ ನೀವು ಕೂಡ ಅಷ್ಟೇ ಭಯ ಪಡ್ತೀರಾ. ಮದುವೆಗಿಂತ ಮುಂಚೆ ಇವರಪ್ಪ ಒಂದು ಕೊಳ್ಳೇಗಾಲದ ಮೇನ್ ರೋಡ್ ಪಕ್ಕದಲ್ಲೇ ಒಂದು ಹೊಸದಾದ ಮನೆ ಕಟ್ತಾ ಇದ್ರು. ಬಿಲ್ಡರ್ಗೆ ಮದುವೆಗೆ 10 ದಿನ ಇರುವಾಗ ಮನೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಆದರೆ ಬಿಲ್ಡರ್ ಕೆಲಸನ ಅರ್ಧದಲ್ಲಿ ನಿಲ್ಲಿಸಿ ಕೈ ಎತ್ಬಿಟ್ಟ. ಅವರ ಮದುವೆಗೆ ಇನ್ನೇನು 20 ದಿನ ಇರುವಾಗ ಗೆಸ್ಟ್ ಬಂದರೆ ಎಲ್ಲಿರ್ತಾರೆ ಅಂತ ಟೆನ್ಷನ್ ಆದಾಗ ಕೊಳ್ಳೇಗಾಲದ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಒಂದು ಹಳೆ ಬಾಡಿಗೆ ಮನೆನ ತಗೋತಾರೆ. ಆ ಮನೆಯಲ್ಲಿ 2 ರೂಮ್ ಮತ್ತು ಒಂದು ಹಾಲ್ ಇತ್ತು. ಶಿವ ಮತ್ತು ಮಂಜಾ ಅಲ್ಲಿಗೆ ಶಿಫ್ಟ್ ಆಗೋದಕ್ಕೆ ರೆಡಿ ಆದರು. ಮಂಜಾ ದೊಡ್ಡವನು. ಅವನ ಮದುವೆ ಸಾಮಾನುಗಳನ್ನೆಲ್ಲ ಹೊಸ ಮನೆಯಲ್ಲಿ ಇಟ್ಟಿದ್ರು. ಶಿವ ಇನ್ನು ಊರಿನಿಂದ ಬರಬೇಕಾಗಿತ್ತು. ಸಾಮಾನು ಕಳವು ಆಗಬಾರ್ದು ಅಂತ ಮಂಜಾ ಆ ಹೊಸ ಬಾಡಿಗೆ ಮನೆಯಲ್ಲಿ ಒಬ್ಬನೇ ಮಲ್ಗೋಕೆ ಡಿಸೈಡ್ ಮಾಡಿದ. ಮನೆಯವರೆಲ್ಲ, ಮಗ ಯಾಕೆ ಒಬ್ಬನೇ ಮಲ್ಕೋತೀಯ, ಸಾಮಾನು ಲಾಕ್ ಮಾಡಿಕೊಂಡು ಬಾ ಅಂದರು. ಆದರೆ ಮಂಜಾ ಕೇಳಲಿಲ್ಲ. ಇಲ್ಲಪ್ಪ, ಹೊಸ ಸಾಮಾನುಗಳು ತುಂಬ ಕಾಸ್ಟ್ಲಿ ಐಟಮ್ಗಳಿದ್ದಾವೆ, ಯಾರಾದರೂ ಎತ್ಕೊಂಡು ಹೋದರೆ ಕಷ್ಟ, ನಾನು ಇಲ್ಲೇ ಮಲ್ಕೋತೀನಿ ಅಂತ ಹೇಳಿದ. ಆಗ ಸರಿ ಅಂತ ಮನೆಯವರು ಕೂಡ ಒಪ್ಕೊಂಡ್ರು. ಆದರೆ ಸ್ನೇಹಿತರೆ, ಮನೆಯವರು ಆ ದೊಡ್ಡದಾದ ತಪ್ಪನ್ನು ಮಾಡಬಾರ್ದಾಗಿತ್ತು ನೋಡಿ. ಮೊದಲನೆಯ ದಿನ ಮಂಜಾ ಫುಲ್ ಟಯರ್ಡ್ ಆಗೋಗಿದ್ದ, ಮನೆಯಲ್ಲಿ ಮಲಗಿದ್ದ. ಆದರೆ 2ನೆಯ ದಿನ ನೈಟ್ ಆ ಬಾಡಿಗೆ ಮನೆಯಲ್ಲಿ ಮಲಗೋದಕ್ಕೆ ಹೋದ. ಅವನು ಮಲಗೋ ಬೆಡ್ ಎದುರುಗಡೆ ಒಂದು ಹಳೆ ಕಾಲದ ಒಂದು ಆಂಟಿಕ್ ವಾಲ್ ಕ್ಲಾಕ್ ಇತ್ತು. ಅದು ಅವನಿಗೆ ಅವನ ಫ್ರೆಂಡ್ ಮೈಸೂರಿನಿಂದ ಗಿಫ್ಟ್ ಕೊಟ್ಟಿದ್ದ ಗಡಿಯಾರ. ಮಂಜಾ ಊಟ ಮಾಡಿ ಫುಲ್ ಡೀಪ್ ಸ್ಲೀಪಲ್ಲಿ ಮಲಗಿದ್ದ. ರಾತ್ರಿ 12 ಗಂಟೆ ಆಗಿತ್ತಿದ್ದ ಹಾಗೆ ಆ ಗಡಿಯಾರ ವಿಚಿತ್ರವಾಗಿ ಸದ್ದು ಮಾಡೋದಕ್ಕೆ ಶುರು ಮಾಡಿತು. ಮಂಜಾ ಬೆಡ್ಶೀಟ್ ಉದ್ಕೊಂಡು ಮಲಗಿದ್ದ. ಸ್ವಲ್ಪ ಹೊತ್ತು ಅದೆಲ್ಲ ಸೌಂಡ್ ನಿಂತಿತ್ತು. ಆದರೆ ಬೆಳಗ್ಗೆ 5:15ಕ್ಕೆ ಮತ್ತೆ ಆ ಗಡಿಯಾರ ಸದ್ದು ಮಾಡೋಕೆ ಶುರು ಮಾಡಿತು. ಮಂಜನಿಗೆ ಫುಲ್ ಕಿರಿಕಿರಿ ಆಗ್ತಾ ಇತ್ತು. ಆಗ ಮಂಜು ಎದ್ದು ಆ ಗಡಿಯಾರವನ್ನು ಕೆಳಗಿಳಿಸಿ ಅದರ ಬ್ಯಾಟ್ರಿಯನ್ನು ಕಿತ್ತಾಕಿ ಮತ್ತೆ ಗೋಡೆಗೆ ಹಾಕಿದ. ಆದರೆ ಸ್ನೇಹಿತರೆ, ಬ್ಯಾಟರಿ ಇಲ್ಲದಿದ್ದರೂ 1.5 ನಿಮಿಷ ಆದ ಮೇಲೆ ಆ ಗಡಿಯಾರ ಮತ್ತೆ ಸದ್ದು ಮಾಡೋಕೆ ಶುರು ಮಾಡಿತು. ಆಗ ಮಂಜನಿಗೆ ಬೆವರು ಇಳಿಯೋಕೆ ಶುರುವಾಯಿತು. ಬ್ಯಾಟರಿ ಇಲ್ಲದ ಗಡಿಯಾರ ಓಡೋದಕ್ಕೆ ಹೇಗೆ ಸಾಧ್ಯ? ಸುಮ್ಮನೆ ಮಲಗೋದಕ್ಕೂ ಟ್ರೈ ಮಾಡಿದ್ರು ಪ್ರತಿ 5 ನಿಮಿಷಕ್ಕೆ ಅದು ಸದ್ದು ಮಾಡ್ತಾ ಇತ್ತು. ಮಂಜಾ ಎದ್ದು ಕೂತು ಗಡಿಯಾರ ನೋಡ್ತಾ ಇರುವಾಗ ಸಡನ್ ಆಗಿ ಯಾರೋ ಬಾಗಿಲು ಬಡಿಯೋಕೆ ಶುರು ಮಾಡಿದ್ರು. ಬಾಗಿಲು ಲಾಕ್ ಆಗಿದ್ರು. ಗೋಡೆಯ ಒಳಗಡೆಯಿಂದ ಒಬ್ಬಳು ಹೆಂಗಸು ತನ್ನ ಕೈಗಳನ್ನ ತೋರಿಸಿ ಗೋಡೆನೆ ಹರಿಯೋ ಹಾಗೆ ಬರ್ತಾಳೆ. ಅವಳ ಮುಖ ಹೇಗಿತ್ತು ಅಂದ್ರೆ ಮುಖ ಪೂರ್ತಿ ದೊಡ್ಡ ಕಲ್ಲಿನಿಂದ ಜಜ್ಜಿದ ಹಾಗೆ ಇತ್ತು. ಅವಳ ಕೂದಲೆಲ್ಲ ಮುಖದ ಮೇಲೆ ಬಿದ್ದಿತ್ತು. ಆಗ ಅವಳನ್ನು ನೋಡಿ ಮಂಜಾ ಬಾಯದಿಂದ ಜೋರಾಗಿ ಕಿರುಚಿದ. ಯಾರು ನೀನು? ಯಾಕೆ ಇಲ್ಲಿಗೆ ಬಂದಿದ್ಯಾ? ಆಚೆ ಹೋಗು ಅಂತ ಹೇಳಿದ. ಆದರೆ ಆ ಹೆಂಗಸು ಭಯಾನಕವಾಗಿ ನಗೋಕೆ ಶುರು ಮಾಡಿದ್ಲು. ಇದು ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 4:30ರವರೆಗೂ ನಡೀತಾನೆ ಇತ್ತು. ಮಂಜಾ ಇಡೀ ರಾತ್ರಿ ನಿದ್ದೆ ಮಾಡದೆ ಬೆಡ್ ಮೇಲೆ ಕುಳಿತಿದ್ದ. 4:30ಕ್ಕೆ ಸಡನ್ ಆಗಿ ಅವಳು ಮಾಯವಾಗೋದ್ಲು. ಇದು ಸತತವಾಗಿ 3 ದಿನದಿಂದ ನಡೀತಾ ಇತ್ತು. ಆದರೆ ಮಂಜಾ ಯಾರ ಹತ್ರನೂ ಹೇಳಿರಲಿಲ್ಲ. ಆದರೆ ಇನ್ನೂ ಹೊಸ ಮನೆ ರೆಡಿ ಆಗಿರಲಿಲ್ಲ. ಈಗ ಅಪ್ಪನಿಗೆ ಹೇಳಿದ್ರೆ ಬೈತಾರೆ. ಎಲ್ಲಿಗೆ ಹೋಗೋದು ಅಂತ ಸುಮ್ಮನಿದ್ದ. ಅವಳು ಬಂದಾಗೆಲ್ಲ, ನಾನು ಇಲ್ಲಿ ಇರೋದು ಕೇವಲ 2 ತಿಂಗಳಷ್ಟೇ, ಆಮೇಲೆ ಹೋಗ್ತೀವಿ, ನೀನು ಇವಾಗ ಏನೇ ಮಾಡಿದ್ರು ನಾನು ಇಲ್ಲಿಂದ ಹೋಗಲ್ಲ ಹಾಗಂತ ಧಮಕಿ ಹಾಕ್ತಾ ಇದ್ದ. ನೋಡಿ ಸ್ನೇಹಿತರೆ, ಒಂದೊಂದು ಮನುಷ್ಯನ ಮೆಂಟಲ್ ಸ್ಟ್ರೆಂತ್ ಒಂದೊಂದು ಥರ ಇರುತ್ತೆ. ಮಂಜಾ ಸಖತ್ ಗಟ್ಟಿಯಾಗಿದ್ದ. ಆದರೆ 4ನೇ ದಿನ ಅವನ ಫ್ರೆಂಡ್ಗೆ ಈ ವಿಷಯವನ್ನೆಲ್ಲ ಹೇಳಿದ. ಆಗ ಅವರು, ಲೋ ಮಗ, ಯಾರೋ ನಿನ್ನ ಜೊತೆ ಪ್ರ್ಯಾಂಕ್ ಮಾಡ್ತಿದ್ದಾರೆ, ದೆವ್ವ ಗಿವ್ವ ಎಲ್ಲ ಏನಿಲ್ಲ ಕಣೋ, ಇವತ್ತು ನಾವೆಲ್ಲ ನಿನ್ನ ಜೊತೆ ಬರ್ತೀವಿ ನೋಡು ಅಂತ ಹೇಳಿದ. ಆ ರಾತ್ರಿ 4 ಜನ ಫ್ರೆಂಡ್ಸ್ ಮಂಜನ ರೂಮ್ಗೆ ಬಂದರು. ರಾತ್ರಿ 10 ಗಂಟೆಗೆ ಮಂಜಾ, ನಾನು 3 ದಿನದಿಂದ ಮಲಗಿಲ್ಲ ಗುರು, ನಾನು ಮಲ್ಕೋತೀನಿ, ಏನಾದರೂ ಆದರೆ ನೀವೇ ನೋಡ್ಕೊಳ್ಳಿ ಅಂತ ಹೇಳಿದ. ರಾತ್ರಿ 12 ಗಂಟೆ ಆಗುತ್ತಿದ್ದ ಹಾಗೆ ಆ ಹೆಂಗಸಿನ ನಗು ರೂಮ್ ಹೊರಗಡೆಯಿಂದ ಕೇಳಿಸ್ತಾ ಇತ್ತು. ಆಗ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಬೈಯೋದಕ್ಕೆ ಶುರು ಮಾಡಿದ್ರು. ಯಾರೇ ನೀನು, ಆಚೆ ಬಂದು ಮಾತಾಡೆ, ನೋಡ್ಕೊಂತೀನಿ ಅಂತ ಹೇಳಿ ಕಿರ್ಚಾಡ್ತಾ ಇದ್ರು. ಅವರು ಹಾಗೆ ಜೋರಾಗಿ ಬೈತಿರುವಾಗಲೇ ಆ ಹೆಂಗಸು ಬಾಗಿಲನ್ನು ಸೀಳ್ಕೊಂಡು ಒಳಗೆ ಎಂಟ್ರಿ ಕೊಟ್ಲು.
ಅವಳ ಮುಖ ನೋಡಿ ಆ 4 ಜನ ಗೆಳೆಯರು ಹುಚ್ಚವಿಕೊಳ್ಳೋ ರೇಂಜಿಗೆ ಕಿರಿಚಿದ್ರು. ಮಂಜ ಕೂಡ ಎದ್ದ. ಇವರು ಕೈಗೆ ಸಿಕ್ಕಿದ ಸಾಮಾನೆಲ್ಲ ಅವಳ ಮೇಲೆ ಎಸೆಯೋಕೆ ಶುರು ಮಾಡಿದ್ರು. ಆಮೇಲೆ ಬಾಗಿಲನ್ನು ಓಪನ್ ಮಾಡಿ ರೋಡ್ ಕಡೆಗೆ ಓಡಿದ್ರು. ಹಾಗೆ ಅವರು ಓಡುತ್ತಿರುವಾಗ ರೋಡ್ ಪಕ್ಕದಲ್ಲೇ ಒಂದು ಶಿವನ ದೇವಸ್ಥಾನ ಇತ್ತು. ಅಲ್ಲಿ ಓಡಿ ಹೋದಾಗ ಒಬ್ಬ ಫ್ರೆಂಡ್ ಕತ್ತಲಲ್ಲಿ ಬಿದ್ದು ಕೈ ಮುರ್ಕೊಂಡ. ಅವನನ್ನು ಕರ್ಕೊಂಡು ಇಬ್ರು ಫ್ರೆಂಡ್ಸ್ ಮನೆಗೆ ಹೋದ್ರು. ಆದರೆ ಮಂಜನ ಬೆಸ್ಟ್ ಫ್ರೆಂಡ್ ಅಶೋಕ ಹತ್ರ ಮಂಜನ ಜೊತೆ ನಿಂತ. ನೋಡ್ ಮಚ್ಚ, ನಾನು ನಿನ್ ಜೊತೆ ಇರ್ತೀನಿ ಮಚ್ಚ, ನಾವಿಬ್ರು ಸೇರ್ಕೊಂಡು ಅವಳನ್ನ ನೋಡ್ಕೊಳ್ಳೋಣ ಅಂತೇಳಿ ಹೇಳಿದ. ಅಶೋಕ ಮತ್ತೆ ಮಂಜನ ಎದುರಿಗೆ ಆ ಹೆಂಗಸು ಬಂದು ನಿಂತಳು. ಏನ್ ಬೇಕು ನಿನಗೆ ಅಂತ ಹೇಳಿ ಅವರಿಬ್ಬರು ಕೇಳಿದಾಗ ಅವಳು ನನಗೆ ಇಲ್ಲಿ ಉಯ್ಯಾಲೆ ಆಡ್ಬೇಕು ಅಂದಳು. ಅಷ್ಟೇ ಗುರು, ಅವಳು ಒಂದು ಹಳೆಯದಾದ ಹಗ್ಗವನ್ನು ತಗೊಂಡು ಸೀದಾ ಫ್ಯಾನಿಗೆ ನೇಣು ಹಾಕೊಂಡು ಉಯ್ಯಾಲೆ ಆಡೋದಕ್ಕೆ ಶುರು ಮಾಡಿದಳು. ಅವಳು ನಗುತ್ತಾ ಉಯ್ಯಾಲೆ ಆಡುತ್ತಿದ್ದ ನೋಡಿದ ಇವರಿಬ್ಬರು ಫುಲ್ ಬೆವ್ತೋದ್ರು. ಬೆಳಗ್ಗೆ 4:30ವರೆಗೂ ಅವಳು ಅದೇ ತರ ಅವರಿಬ್ಬರಿಗೆ ಟಾರ್ಚರ್ ಕೊಡ್ತಾ ಇದ್ಲು. ಮರುದಿನ ಮಂಜ ಮತ್ತು ಅಶೋಕ ಒಂದು ಐಡಿಯಾ ಮಾಡಿದ್ರು. ಅವಳಿಗೆ ಹೊಡಿಬೇಕು ಅಂತ ನಿರ್ಧಾರ ಮಾಡಿದ್ರು. ರಾತ್ರಿ 12 ಗಂಟೆಗೆ ಅವಳು ಬಂದಾಗ ಐರನ್ ರಾಡ್ ತಗೊಂಡು ಅವಳನ್ನು ಹೊಡೆಯೋಕೆ ಶುರು ಮಾಡಿದ್ರು. ಅವಳು ರೂಮಿಂದ ಹಾಲ್ಗೆ ಓಡಿ ಹೋದಳು. ಅಲ್ಲಿ ಕೂಡ ಹೊಡೆದ್ರು. ಆದರೆ ಇವರು ಪ್ರತಿ ಬಾರಿ ಹೊಡೆಯುವಾಗಲೂ ಅವಳು ಜೋರಾಗಿ ನಗ್ತಾ ಇದ್ದು. ಇವರಿಗೆ ಅವಳು ಇವರ ಜೊತೆ ಆಟ ಆಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇತ್ತು. 7ನೇ ದಿನ ಮಂಜ ಮತ್ತು ಶಿವ ಒಬ್ಬ ಎಲೆಕ್ಟ್ರಿಷಿಯನ್ ಅನ್ನು ಕರ್ಕೊಂಡು ಬಂದ್ರು. ಶಿವನ ಮದುವೆಗೆ ಸಾಮಾನು ಇಡೋಕೆ ಹಾಗೆ ಲೈಟಿಂಗ್ ಮಾಡಬೇಕಾಗಿತ್ತು. ಆ ಎಲೆಕ್ಟ್ರಿಷಿಯನ್ ಕೆಲಸ ಶುರು ಮಾಡಿ 5 ನಿಮಿಷ ಆಗಿರಲಿಲ್ಲ. ಅವನು ಸರ್, ಇವತ್ತು ಕೆಲಸ ಬೇಡ, ನಾಳೆ ಶುರು ಮಾಡೋಣ ಬನ್ನಿ ಅಂತೇಳಿ ಹೇಳಿದ. ಆಗ ಶಿವ, ಯಾಕೆ, ನಾಳೆ ಸಾಮಾನು ಬರುತ್ತೆ, ಇವತ್ತೇ ಮುಗಿಸಿ ಅಂತ ಹೇಳಿದ. ಎಲೆಕ್ಟ್ರಿಷಿಯನ್ನ ಕಣ್ಣು ಬಾಗಿಲ ಮೇಲೆ ಇತ್ತು. ಅವನು ಪಟಾಪಟ್ ಅಂತ ಸಾಮಾನನ್ನು ಪ್ಯಾಕ್ ಮಾಡಿ, ಬೇಡ ಸರ್, ನಾಳೆ ಮಧ್ಯಾಹ್ನ ಬರ್ತೀನಿ, ಇವತ್ತು ನಾನು ಇಲ್ಲಿ ಇರಲ್ಲ ಅಂತೇಳಿ ಹಾಗಂತ ಹೇಳಿದ. ಹಾಗೆ ಶಿವ ಹಾಲ್ ಕಡೆ ನೋಡಿದ್ರೆ ಅದೇ ಹೆಂಗಸು ಕುತ್ತಿಗೆಯನ್ನು ಪೂರ್ತಿ ರೈಟ್ ಸೈಡ್ಗೆ ಬಾಗಿಸಿ ಇವರನ್ನೇ ನೋಡ್ತಾ ಇದ್ಲು. ಆಗ ಇವರಿಬ್ಬರು ಕಿರುಚುತ್ತಾ ಮನೆಯಿಂದ ಹೊರಗೆ ಓಡಿದ್ರು. ಆಗ ಶಿವ ಮಂಜನ ಹತ್ರ ಬಂದು, ಅಣ್ಣ ಅಲ್ಲಿ ದೆವ್ವ ಇದೆ ಅಂತ ಹೇಳಿದ. ಮಂಜ ಭಯಪಟ್ಟು ಏನು ಗೊತ್ತಿಲ್ಲದ ಹಾಗೆ, ಇಲ್ಲ ಕಣೋ, ಏನೂ ಇಲ್ಲ ಅಲ್ಲಿ ಅಂತ ಹೇಳಿದ. ಆಗ ಅಶೋಕ ಪ್ರತಿದಿನ ಮಂಜನ ಜೊತೆನೆ ಮಲ್ಕೊಳ್ತಾ ಇದ್ದ. ಅವತ್ತು ಕೂಡ ಮಲಗಿದ್ದ. ರಾತ್ರಿ 12 ಗಂಟೆಗೆ ಅವಳು ಬಂದಾಗ ಇವರು ಮಲಗಿದ್ದ ಬೆಡ್ಡನ್ನೇ ಅವಳು ಗಾಳಿಯಲ್ಲಿ ಎತ್ಬಿಟ್ಲು. ಇವರು ಮತ್ತೆ ರಾಡ್ ತಗೊಂಡು ಅವಳಿಗೆ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಮತ್ತೆ ಮಂಜ ಬೆಳಗ್ಗೆ ಆಫೀಸ್ಗೆ ಹೋದ. ಅಶೋಕ, ನನಗೆ ನಿದ್ದೆ ಬರ್ತಾ ಇಲ್ಲ, ನಾನು ಇಲ್ಲೇ ಮಲ್ಕೋತೀನಿ ಅಂತ ಹೇಳಿದ. ಆಗ ಅಶೋಕ ಬೆಳಗ್ಗೆ 10 ಗಂಟೆಗೆ ಎದ್ದು ಮಂಜನ ಮನೆಗೆ ಹೋಗಿ ಅವರ ಅಪ್ಪ ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳಿದ. ಅಂಕಲ್, ಇವನು 7 ದಿನದಿಂದ ಈ ರೀತಿ ನರಕವನ್ನು ಅನುಭವಿಸುತ್ತಿದ್ದಾನೆ ಅಂತ ಹೇಳಿದ. ಆಗ ಮನೆಯವರಿಗೆ ಫುಲ್ ಶಾಕ್ ಆಯಿತು. ಮಧ್ಯಾಹ್ನ 2 ಗಂಟೆ ಆಗುತ್ತಿದ್ದ ಹಾಗೆ ಶಿವ ಮಂಜನಿಗೆ ಫೋನ್ ಮಾಡಿದ. ಶಿವ ಅಳ್ತಾ ಹೇಳ್ತಾನೆ, ಅಣ್ಣ, ನಿಮ್ಮ ಫ್ರೆಂಡ್ ಅಶೋಕ ಟ್ರೈನಿಂದ ಬಿದ್ದು ಸತ್ತು ಹೋದ. ಮಂಜನ ಕೈಯಿಂದ ಫೋನ್ ಕೆಳಗೆ ಬಿತ್ತು. ಅವನು ಬಂದು ಅಶೋಕನ ಡೆಡ್ ಬಾಡಿ ನೋಡಿದ ಮೇಲೆ ಮಂಜ ಪೂರ್ತಿ ಮತಿಭ್ರಮಣೆ ಆದ ಹಾಗೆ ಆದ. ಆಗ ಮನೆಯವರೆಲ್ಲ ನಮಗೆ ಮೊದಲೇ ಯಾಕೆ ಹೇಳಿಲ್ಲ ಅಂತ ಬೈದರು. ಮಂಜನ ಮೆಂಟಲ್ ಕಂಡೀಷನ್ ಫುಲ್ ಹದಗೆಟ್ಟೋಗಿತ್ತು. ಕೊನೆಗೆ ಮಂಜನ ದೊಡ್ಡಣ್ಣ, ಇವತ್ತು ರಾತ್ರಿ ನಾನು ಅಪ್ಪ ಅಮ್ಮ ಬರ್ತೀವಿ, ನೋಡ್ಕೊಳ್ಳೋಣ ಅಂತ ಹೇಳಿದ. 4 ಜನ ಮಂಜನ ರೂಮ್ಗೆ ಹೋದರು. ರಾತ್ರಿ 12 ಗಂಟೆ ಆಗುತ್ತಿದ್ದ ಹಾಗೆ ಆ ಹೆಂಗಸು ಬಾಗಿಲು ಹೊಡೆದು ಒಳಗೆ ಬಂದಳು. ಆಗ ಮಂಜರಮ್ಮ ದೇವರ ಶ್ಲೋಕಗಳನ್ನು ಓದೋಕೆ ಶುರು ಮಾಡಿದ್ರು. ಆದರೆ ಆ ಹೆಂಗಸು ಇವರ ಎದುರಿಗೆ ಬಂದು ನೇಣು ಹಾಕಿಕೊಂಡು ನಗುತ್ತಾ ಉಯ್ಯಾಲೆ ಹಾಡೋಕೆ ಶುರು ಮಾಡಿದಳು. ಮಂಜನ ಅಮ್ಮ ಜೋರಾಗಿ ಮಂತ್ರ ಹೇಳಿದ್ರು. ಅವಳಿಗೆ ಏನೂ ಆಗ್ತಾ ಇರಲಿಲ್ಲ. ಅವಳು ಇವರನ್ನು ನೋಡಿ ಅಣಗಿಸ್ತಾ ಇದ್ಲು. ಆಗ ದೊಡ್ಡಣ್ಣ ಶಿವನಿಗೆ ಫೋನ್ ಮಾಡಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಾ ಅಂತ ಹೇಳಿದ. ಆಗ ರಾತ್ರಿ 2:30ಕ್ಕೆ ಶಿವ ಫ್ರೆಂಡ್ಸ್ ಜೊತೆ ಬಂದು ಬಾಗಿಲನ್ನು ಬಡಿದ್ರು. ಯಾರೂ ಓಪನ್ ಮಾಡಲಿಲ್ಲ. ನನಗೆ ಬಾಗಿಲನ್ನು ಹೊಡೆದು ಒಳಗೆ ಬಂದು ಮನೆಯವರನ್ನೆಲ್ಲ ಆಚೆ ಕರ್ಕೊಂಡು ಹೋದರು. ಆಗ ಮರುದಿನ ಮನೆಯನ್ನು ಖಾಲಿ ಮಾಡಿದ್ರು. ಓನರ್ ಹತ್ರ ಜಗಳ ಆಡಿ ಫಂಡ್ಸ್ ಕೂಡ ವಾಪಸ್ ತಗೊಂಡ್ರು. ಆದರೆ ಮಂಜನ ಕಂಡೀಷನ್ ಫುಲ್ ಡೇಂಜರ್ ಆಯಿತು. ಅವನು ಹುಚ್ಚನ ಥರ ಗೋಡೆಗೆ ತಲೆಯನ್ನು ಚುಚ್ಚಿಕೊಳ್ಳೋದು, ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋದು ಮಾಡ್ತಾ ಇದ್ದ. ಸಖತ್ ಬಾಡಿ ಬಿಲ್ಡರ್ ಆಗಿದ್ದ ಮಂಜ ಈಗ ಫುಲ್ ಸಣ್ಣಗಾಗಿದ್ದ. ಎಷ್ಟೇ ಪೂಜೆ ಮಾಡಿದ್ರು ಕಮ್ಮಿ ಆಗಿರಲಿಲ್ಲ. ಆ ಮನೆಯಲ್ಲಿ ಹೊಸ ಬಾಡಿಗೆದಾರರು ಬಂದರು. ಆಗ ಮಂಜನ ಅಪ್ಪ ಹೊಸ ಬಾಡಿಗೆದಾರರನ್ನು ಬಚಾವ್ ಮಾಡೋಕೆ ಹೋದ್ರು. ಇಲ್ಲಿ ಒಬ್ಬ ಗಂಡ ಹೆಂಡತಿ ಮತ್ತು 9 ವರ್ಷದ ಮಗು ಇತ್ತು. ಅವರಿಗೆ ಹೇಳಿದ್ರು, ನೋಡಿ ಇಲ್ಲಿ ಇರಬೇಡಿ, ಪ್ರಾಣಕ್ಕೆ ಅಪಾಯ ಇದೆ ಅಂತ ಬೇಡಿಕೊಂಡ್ರು. ಆದರೆ ಅವರು ದುಡ್ಡಿನ ಆಸೆಗೆ ಇಷ್ಟು ದೊಡ್ಡ ಮನೆ ಕಮ್ಮಿಗೆ ರೇಟ್ಗೆ ಸಿಗುತ್ತಿದೆ, ಹೊಟ್ಟೆ ಕಿಚ್ಚಿಗೆ ಈ ಥರ ಹೇಳ್ತಾ ಇದ್ದೀರಾ ಅಂತ ಬೈದು ಕಳಿಸಿದ್ರು. ಆದರೆ ಅವರ ಅಪ್ಪನ ಮಾತನ್ನು ಅವರು ಕೇಳಲಿಲ್ಲ. ಓನರ್ ಕೂಡ ಜಗಳ ಮಾಡಿ ಅಪ್ಪನನ್ನು ಅಲ್ಲಿಂದ ಕಳಿಸಿದ. ಆದರೆ
ಮರುದಿನ ಬೆಳಗ್ಗೆ ಮಂಜನ ಅಪ್ಪನಿಗೆ ಒಂದು ನ್ಯೂಸ್ ಬಂತು. ಹೊಸ ಬಾಡಿಗೆದಾರರ 9 ವರ್ಷದ ಮಗು ರಾತ್ರಿ ಸತ್ತು ಹೋಯಿತು. 3 ದಿನ ಆದ ಮೇಲೆ ಎದುರು ಮನೆಯಲ್ಲಿದ್ದ ಒಬ್ಬಳು ಹುಡುಗಿ ಕೂಡ ಸತ್ತೋದ್ಲು. ಇಡೀ ಏರಿಯಾ ಫುಲ್ ಬೆಚ್ಚಿ ಬಿದ್ದಿತು. ಆಗ ಆ ಮನೆಯ ಓನರ್ ಮೇಲೆ ಜಗಳ ಶುರು ಮಾಡಿದ್ರು. ಕೊನೆಗೆ ಓನರ್ ಆ ಮನೆಯನ್ನ ಮಾರಿಬಿಟ್ಟ. ಮನೆಯನ್ನು ಕೊಂಡುಕೊಂಡವರು ಆ ಮನೆಯನ್ನು ಹೊಡೆದು ಹೊಸ ಬಿಲ್ಡಿಂಗ್ ಕಟ್ಟೋಣ ಅಂತ ಡಿಸೈಡ್ ಮಾಡಿದ್ರು. ಕೆಲಸಕ್ಕೆ 10 ಜನ ಲೇಬರ್ಸ್ ಬಂದಿದ್ರು. ಕೆಲಸ ನಡೆಯುತ್ತಿರುವಾಗ ಒಬ್ಬ ಲೇಬರ್ ಕಿರುಚಾಡುತ್ತಾ ಆಚೆ ಬಂದ. ಆದರೆ ಅವನು ಹೇಳಿದ ಮ್ಯಾಟರನ್ನು ಕೇಳಿದ್ರೆ ಶಾಕ್ ಆಗಿ ಹೋಗ್ತೀರಾ. ಮಂಜ ಮಲಗುತ್ತಿದ್ದ ಅದೇ ರೂಮಿನಲ್ಲಿ ರಾಮು ಅನ್ನೋ ಲೇಬರ್ ನೇಣು ಹಾಕೊಂಡು ಸತ್ತೋಗಿದ್ದ. ಆಗ ಇಡೀ ಏರಿಯಾದಲ್ಲಿ ದೊಡ್ಡ ಗಲಾಟೆ ಆಯಿತು. ಕೊನೆಗೆ ಕೊಳ್ಳೆಗಾಲದ ಒಬ್ಬ ಫೇಮಸ್ ಮಂತ್ರವಾದಿಯನ್ನು ಕರೆಸಿದ್ರು. ಆ ಮಂತ್ರವಾದಿ ಮನೆ ಒಳಗೆ ಹೋಗುತ್ತಿದ್ದ ತಕ್ಷಣ ಯಾರೋ ಅವನನ್ನು ಜೋರಾಗಿ ತೆಳ್ಳಿದ್ರು. ಆ ಮಂತ್ರವಾದಿ 8 ಅಡಿ ದೂರ ಹೋಗಿ ಚರಂಡಿ ಒಳಗೆ ಬಿದ್ದ. ಅವರು ಮತ್ತೆ ಸ್ನಾನ ಮಾಡಿ ಮಂತ್ರವನ್ನು ಹೇಳಿಕೊಂಡು ಮನೆ ಒಳಗೆ ಹೋಗಿ ಆ ದೆವ್ವದ ಜೊತೆ ಮಾತನಾಡಿದ್ರು. ಆ ದೆವ್ವ ಹೇಳಿರೋ ಸತ್ಯವನ್ನು ಕೇಳಿದ್ರೆ ಮೈಯೆಲ್ಲ ಜುಮ್ ಅನಿಸುತ್ತೆ. ಸ್ನೇಹಿತರೆ, ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಾನು ಈ ಮನೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರ ಕಲಿಯೋಕೆಂತ ಎಷ್ಟೋ ಮಕ್ಕಳನ್ನು ಬಲಿ ಕೊಟ್ಟಿದ್ದೆ. ಆದರೆ ನನ್ನ ಗಂಡ ಇದನ್ನೆಲ್ಲ ನೋಡಿ ನನ್ನನ್ನು ಇಲ್ಲೇ ನೇಣು ಹಾಕಿ ಕೊಂದ. ಆಮೇಲೆ ಆ ಮಂತ್ರವಾದಿ ಅಲ್ಲಿರುವ ಮಣ್ಣನ್ನು 10 ಅಡಿ ಆಳಕ್ಕೆ ತೋಡಲು ಹೇಳಿದ. ಹಾಗೆ ಅಲ್ಲಿ ಗುಂಡಿ ತೋಡುತ್ತಿರುವಾಗ ಅಲ್ಲಿ ಎಷ್ಟೋ ಪುಟ್ಟ ಮಕ್ಕಳ ಅಸ್ಥಿಪಂಜರಗಳು ಸಿಕ್ಕಿದ್ವು. ಆಗ ಆ ಮಂತ್ರವಾದಿ ಹೇಳ್ತಾರೆ, ನಮ್ಮ ಅಜ್ಜಿ ಚಿಕ್ಕ ವಯಸ್ಸಿನಿಂದಲೇ ಆ ಮನೆ ಹತ್ತಿರ ಹೋಗಬೇಡಿ ಅಂತ ಹೇಳ್ತಾ ಇದ್ರು. ನಾವೆಲ್ಲ ಇದನ್ನ ಲೈಟ್ ಆಗಿ ತಗೊಂಡಿದ್ವಿ. ಆದರೆ ಆ ದೆವ್ವ ಮಂತ್ರವಾದಿಯನ್ನು ಸಾಯಿಸೋಕೆ ಅವರ ಮನೆ ಹತ್ರ ಕೂಡ ಹೋಯಿತು. ಆದರೆ ಆ ಮಂತ್ರವಾದಿ ದೆವ್ವವನ್ನು ಬಂಧಿಸಿಟ್ರು. ಕೊಳ್ಳೆಗಾಲದ ಮಂತ್ರವಾದಿ ಹೇಳಿದ್ರು, ನೀವು ಕರೆಕ್ಟ್ ಟೈಮ್ಗೆ ಮನೆ ಖಾಲಿ ಮಾಡಿದ್ರಿ, ಇಲ್ಲ ಅಂದಿದ್ರೆ ಅಶೋಕನ ನಂತರ ನೀವೆಲ್ಲ ಸತ್ತೋಗ್ತಾ ಇದ್ರಿ ಅಂತ. ಸ್ನೇಹಿತರೆ, ಇದೇ ಆ ಕೊಳ್ಳೆಗಾಲದ ಹಾರರ್ ಸ್ಟೋರಿ. ನಿಮಗೂ ಇದೇ ರೀತಿಯ ಅನುಭವ ಆಗಿದ್ರೆ ಕೂಡಲೇ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಅಥವಾ ಇಲ್ಲೇ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇದೇ ರೀತಿಯ ಹಾರರ್ ಸ್ಟೋರಿ ಜೊತೆ ಸಿಗ್ತೀನಿ. ಲೈಕ್ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.